ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಮಾತಾಡಬೇಕಾದ್ರೆ ಕುಮಾರಸ್ವಾಮಿ ಅವರು 106 ಎಕರೆ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರು. ಈ ಕುಮಾರಸ್ವಾಮಿ ಅವರು ಇವತ್ತು ದಾಖಲೆಗಳು ಬಿಡುಗಡೆ ಮಾಡೋಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅನ್ನೋಂಥದ್ದು. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಇದ್ದರೆ ಅವರೆಲ್ಲನೂ ಯಾವುದು ಬಿಸ್ನೆಸ್ ಇಲ್ದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡಿದವರು. ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು. ಇವರು ಬಿಸ್ನೆಸ್ಸೇ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶ್ಚನ್ ಮಾಡಿರ್ತಕ್ಕಂಥ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು ಡಿ.ಕೆ. ಅವರು ಹೇಳಿದ್ದಾರೆ, ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಡಿ.ಕೆ. ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ, ಅವ್ರ ದಾಖಲೆಗಳಿದೆ. ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ, ಇವರು ಈ ಪ್ರಶ್ನೆ ಹೇಳಿದ್ದಾರೆ. ದೊಡ್ಡ ಹಳ್ಳಿಲಿ ಎಲ್ಲರೂ ಹುಡ್ತಾ ಇವತ್ತು 100 ವರ್ಷದಲ್ಲಿ ಈ ದೇಶ ಕುಡಿಯೋಕ್ಕೆ ನೀರಿರಲಿಲ್ಲ. ಇವತ್ತು ಸಣ್ಣ ಹಳ್ಳಿಗೂ ಇದೆ. ಇವತ್ತು ಪೆಟ್ಟಿ ಅಂಗಡಿ ಇಟ್ಕೊಂಡ್ರೂ ಕಾರಲ್ಲಿ ಹೋಗ್ತಾರೆ. ಇದು ಗ್ಲೋಬಲೈಜೇಷನ್ ರೀ. ಎಲ್ಲರೂ ಫೋನ್ ಇಟ್ಕೊಂಡಿದ್ದೀವಿ. ನಾನು ZP ಮೆಂಬರ್ ಇದ್ದಾಗ 10,000 ಬತ್ತಿತ್ತು, 8,000 ಬತ್ತಿತ್ತು ಫೋನ್ ಬಿಲ್ಲು. ಇವತ್ತು ಎಷ್ಟು ಬರ್ತದ್ರಿ? 500 ರೂಪಾಯಿ ಬರುತ್ತೆ. ದೇಶ ಈ ಪ್ರಪಂಚದಲ್ಲಿ ಈ ಬದಲಾವಣೆನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ಇವತ್ತು ನಾವು ಊರಿಗೆ ಹೋದರೆ, ನಾನು ಯಾವುದೋ ಒಂದು ಕಮದಳ್ಳಿಗೆ ಹೋಗಿದ್ದೆ, ಇಲ್ಲಿ ಮಧ್ಯಾಹ್ನ ಮಾರಿ ಹಬ್ಬಕ್ಕೇನೋ ವಾಪಸ್ ಬಂದುಬಿಟ್ಟೆ. ನಾನು ಉದ್ದಕ್ಕೂ 3 ಕಿಲೋಮೀಟ್ರ್ ರಸ್ತೆ ಇತ್ತು. ಇವತ್ತು ಬೆಂಗಳೂರಿನಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕಾರ್ನಲ್ಲಿದ್ದಾರೆ. ಮೊದಲು ಒಂದು ನಮ್ಮೂರಿನಲ್ಲಿ ನಾನೇ ಫಸ್ಟ್ ಬೈಕು ಬುಲೆಟ್ ತಗೊಂಡಿದ್ದನು. ಇವತ್ತು ನಮ್ಮೂರಲ್ಲಿ ನಮ್ದು 50 ಕಾರಿದೆ. ಅವತ್ತಿಗೂ ಇವತ್ತಿಗೂ ದೊಡ್ಡ ಇವ್ರು ಹೆಂಗಿದ್ರು, ದೇವೇಗೌಡರೆ ನನ್ನ ಜೊತೆಲಿ ಹಂಚ್ಕೊಂಡಿದ್ದ ದಿನಗಳು ನೋಡಿದ್ದೀನಿ ನಾನು. ಸೊ ಎಲ್ಲರೂ 40 ವರ್ಷದಿಂದ 50 ವರ್ಷದಿಂದ ಸೊ ಎಲ್ಲರೂ ಆರ್ಥಿಕವಾದಂಥ ಪರಿಸ್ಥಿತಿ ಏನಿತ್ತು ಅಂತ ಗೊತ್ತಿದೆ. ಬತ್ತಾ ಇವತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ, ರಸ್ತೆ ಆಗಿದೆ, ಕುಡಿಯೋ ನೀರಾಗಿದೆ, ಈ ಥರದ್ದೆಲ್ಲ ಆಗಿದೆ. ಹಂಗೇ ಡಿ.ಕೆ. ಶಿವಕುಮಾರು ಸಹ ಅವತ್ತಿನ ಕಾಲದಲ್ಲಿ ಒಂದು ಹಂತದಲ್ಲಿದ್ದರು, ಇವತ್ತು ಸಂತೃಪ್ತಿಯಾಗಿದ್ದಾರೆ. ತಪ್ಪೇನು?